ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿರುವಂಥ ಹೇಳಿಕೆ ಈಗ ಸದನದಲ್ಲಿ ಕೂಡ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಾರೆ. ಸದ್ಯ ನೀವು ಸಿದ್ದರಾಮಯ್ಯ ಕೊಲೆಗಾರ ಎಂಬ ಹೇಳಿಕೆ ವಿಚಾರ ಸದನದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿರುವಂಥದ್ದು. ಅದು ಏನು ವಿಚಾರ? ಒಳ್ಳೆ ವಿಚಾರ ಅಲ್ವಾ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿಧಾನಸೌಧದ ಒಳಗಡೆ ಗಡಗಡ ನಡಗಿಸುತ್ತಾನೆ ಅಂತ ಹೇಳಿದರೆ ನನಗೆ ಒಳ್ಳೆಯ ಸುದ್ದಿ. ಅದು ಒಳ್ಳೆಯ ಸುದ್ದಿ. ಯಾರು ಹೇಳಿದ್ದದನ್ನು? ಈಗ ಯಾವ ಬಿ ಜೆ ಪಿಯವರು, ಅವನು ಯಾರು ಲೀಡರ್, ಯಾರು ಅವನು? ಒಬ್ಬ DKC, ಮತ್ತು ಕಾಂಗ್ರೆಸ್ಸಿನವ, ಇನ್ಯಾರು? ಯಾರು ಬಿ ಜೆ ಪಿಯವ? ಯಾರು ತಲೆ ಇದೆಯಾ ಅವನಿಗೆ? DKCಗೆ ತಲೆ ಇದೆಯಾ? 1000 DKCಯಿಂದ ಬಾಯಿನಲ್ಲಿ ಬೊಗಳೆ ಬಿಟ್ಟರೆ ಆಗೋದಿಲ್ಲ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ. ನೋಡಬೇಕು ಅದು ಯಾವುದು ವಿಡಿಯೋ, ಯಾವಾಗ ಮಾತಾಡಿದ್ದು, ಸ್ಟೇಟ್ಮೆಂಟ್ ಕೊಟ್ಟದ್ದು ಯಾರು? ಹರೀಶ್ ಪೂಂಜಾ ಕೊಟ್ಟಂಥ ಸ್ಟೇಟ್ಮೆಂಟ್, ಅದನ್ನೇ ಉಲ್ಲೇಖ ಮಾಡಿದ್ದು, ಅದನ್ನೇ ನೆನಪಿಸಿದ್ದು ನಾನು. ಯಾರಿಗೆ? ಸಿದ್ದರಾಮಯ್ಯರಿಗೆ. ನಮ್ಮ ಶಾಸಕರು ಹೀಗೆ ಹೇಳ್ತಿದ್ದಾರೆ, ಅವ್ರ ಮೇಲೆ FIR ಮಾಡಿಸಿ, ಅವರನ್ನು ಶಾಸಕತ್ವದಿಂದ ಅಮಾನತು ಮಾಡಿಸಿ. ಅದಕ್ಕೋಸ್ಕರ ಸಿದ್ದರಾಮಯ್ಯರ ಹತ್ರ ಪ್ರಶ್ನೆ ಮಾಡಿದ್ದೇನೆ. ಹರೀಶ್ ಪೂಂಜಾರವರು ನಮ್ಮ ರಾಜ್ಯದ ಸಿದ್ದರಾಮಯ್ಯರು 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ದನ್ನೇ ನಾನು ಮಾತಾಡಿದ್ದು. ನಮಗೆ ನಮ್ಮ ಶಾಸಕರಿಗೆ ಹೇಳಿದ ಮೇಲೆ ನಂಬಿಕೆ ಇರಬೇಕಲ್ಲ, ನಮಗೆ ಶಾಸಕರಲ್ವ ನಮ್ಮದು. ಅದನ್ನು ಪ್ರಶ್ನೆ ಮಾಡಿದ್ದು ನಾನು. ನೀವು ಮಾಡಿದರೆ ನೀವು ಒಪ್ಕೊಳ್ಬೇಕಾಗ್ತದೆ, ನಿಮ್ಮ ತಲೆದಂಡ ಆಗಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಆರೋಪ ಮಾಡಿದಂಥ ಹರೀಶ್ ಪೂಂಜಾನನ್ನು ಅಮಾನತು ಮಾಡಿ ಅಂತ ಹೇಳಿದ್ದೇನೆ ಆ ವಿಡಿಯೋದಲ್ಲಿ. ಕೇಳಿ ಆ ವಿಡಿಯೋವನ್ನು, ಆ ವೈರಲ್ ವಿಡಿಯೋವನ್ನು ಕೇಳಿ. 2023ರಲ್ಲಿ ಆಗಿರೋದು. ಈ ನಾಟಕ ನೋಡಿ ಅಣ್ಣಪ್ಪ ಮಂಜುನಾಥನ ಶಾಪ ಇವರಿಗೆ ಇವತ್ತು ಕೊಂಡೋಗಿ ಹಾಕಿ 23ರ ವಿಡಿಯೋವನ್ನು ನಿನ್ನೆ ಮಾತಾಡಿದ್ದಾರೆ, ಮೊನ್ನೆ ಮಾತಾಡಿದ್ದಾರೆ. ಮಾನ ಕೆಟ್ಟವ್ರು ಇವರಿಗೆ. ಏನಾದರೂ ಇದೆಯೇ ಇವರಿಗೆ? ಅಲ್ಲ, ಇದನ್ನೊಂದು ನೋಡುವಂಥ, ನಾನು ಹೇಳೋದು, ಈ ಮಿನಿಸ್ಟರ್ಗಳಂತೆ, ಗೃಹ ಮಂತ್ರಿ ಅಂತೆ, ಗ್ರಾಚಾರ ಮಂತ್ರಿ ಅಂತೆ, ಇವನೊಬ್ಬ DCM ಅಂತೆ, ಇವರಿಗೆ ಯಾರು PAಗಳಲ್ಲಿ ಇರೋದಿಲ್ವಾ? ಆ ವಿಡಿಯೋವನ್ನು ನೋಡೋದಿಲ್ವಾ? ಒಟ್ಟಾರೆ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬೊಗಳೆ ಬಿಡೋದು ಇವರು. ನಾಲೈಕುಗಳು ಇವರೆಲ್ಲ ವಿಧಾನಸೌಧದಲ್ಲಿ ಇರಲಿಕ್ಕೆ. ಇವರನ್ನೆಲ್ಲಾದರೂ BBMPಯಲ್ಲಿ ಹಾಕಬೇಕು. ಇವರನ್ನೆಲ್ಲ ಕೊಂಡೋಗಿ ಬೆಂಗಳೂರಿನ BBMPಯಲ್ಲಿ ಹಾಕಬೇಕು. ಅಲ್ಲಿ ಕೆಲಸಕ್ಕೆ ಜನ ಕಮ್ಮಿ ಇದ್ದಾರಂತೆ, ಗೊತ್ತಾಯ್ತಲ್ವಾ?